ನಮಸ್ತೆ ಜಿ. ನಮಸ್ತೆ. ಆ, ತಮ್ಮ ಹೆಸರು ಮತ್ತು ತಾವು ಹೇಗೆ ಎಲ್ಲಿಂದ ಬಂದ್ರಿ, ಎಲ್ಲಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ಇವುಗಳ ಬಗ್ಗೆ ತಿಳಿಸ್ಕೊಡಿ. ನನ್ನ ಹೆಸರು ರಂಜಿತ್. ನಾನು ಇವಾಗ ಪ್ರೆಸೆಂಟ್ ಮಾಧವಸೃಷ್ಟಿ ರಾಷ್ಟ್ರಪಾಲ ಗೋಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅದು ಗೋವರ್ಧನ ವಿಭಾಗದಲ್ಲಿ. ಗೋವರ್ಧನ ವಿಭಾಗ ಅಂದರೆ ಏನು, ಅದರಲ್ಲಿ ಏನಿರುತ್ತೆ? ಗೋವರ್ಧನ ವಿಭಾಗ ಅಂದರೆ ಹಸುಗಳ ಡಿಪಾರ್ಟ್ಮೆಂಟು. ಅದರಲ್ಲಿ ಅಟ್ ಪ್ರೆಸೆಂಟ್ ಈಗ ಸುಮಾರು 9ರಿಂದ 10 ವೆರೈಟೀಸ್ ಆಫ್ ಇಂಡಿಯನ್ ಬ್ರೀಡ್ಸ್ನ ಇಲ್ಲಿ ತಳಿ ಅಭಿವೃದ್ಧಿ ಮತ್ತು ಸಂರಕ್ಷಣೆ ಮಾಡ್ತಾ ಇದ್ದೀವಿ ಮತ್ತು ಸಂಶೋಧನೆ ಮಾಡ್ತಾ ಇದ್ದೀವಿ. ಓಕೆ, ಯಾವ ಯಾವ ತಳಿ ನಿಮ್ಮಲ್ಲಿ ಇರೋದು ಇವಾಗ? ಈಗ ನಮ್ಮಲ್ಲಿ ಮಲ್ನಾಡ್ ಗಿಡ್ಡ ಇದೆ, ಪುನ್ನನೂರು, ಗಿರ್, ಸಾಹಿವಾಲ್, ರಾಟಿ, ಹಳ್ಳಿಕಾರ್, ದಿಯೋನಿ ಆ್ಯಂಡ್ ಟ್ರಾಂಟ್ರೇಜ್, ಒಂಡ್ರೋಲ್ ಇದೆ, ತಾರ್ಪರ್ಕರ್ ಇದೆ, ಬರ್ಡ್ರೂರ್ ಇದೆ. ಈ ಥರ ನಾನಾ ವೆರೈಟಿ ಇದೆ. ಇಲ್ಲಿ ಹೇರಳವಾಗಿ ಇರುವಂಥ ತಳಿಗಳು ಯಾವುದು ನಿಮ್ಮ ಹತ್ರ? ಇಲ್ಲಿ ಹೇರಳವಾಗಿ ನಾವು ಅಟ್ ಪ್ರೆಸೆಂಟು ಬ್ರೀಡ್ ಡೆವಲಪ್ಮೆಂಟು ಅಂತ ಹಳ್ಳಿಕಾರ್, ಟ್ರಾಂಟ್ರೇಜ್ ಮತ್ತು ದಿಯೋನಿ ಬ್ರೀಡ್ನ 3ನ ಡೆವಲಪ್ಮೆಂಟ್ ಅಂತ ಸ್ಟ್ರೀಮ್ ಮಾಡ್ಕೊಂಡಿದ್ದೀವಿ. ಅದು ಬಿಟ್ಟು ಉಳಿದದ್ದು ಅಂದರೆ ನಮ್ಮಲ್ಲಿ ಮಲ್ನಾಡ್ ಗಿಡ್ಡ ಇದೆ, ಪುನ್ನನೂರು ಇದೆ, ಗೀರ್ ಇದೆ. ಓಕೆ, ಈಗ ಯಾವ ಯಾವ ರಾಜ್ಯದ ಇವುಗಳೆಲ್ಲ? ಗುಜರಾತ್ ಮತ್ತು ಸಾಹಿವಾಲ್, ರಾಟಿ ಈ ಬೇಸಿಕಲಿ ಬಂದು ಇದು ಗುಜರಾತ್ ಮೂಲದ್ದು. ಇನ್ನು ಟ್ರಾಂಟ್ರೇಜ್ ಬಂದ್ಬಿಟ್ಟು ಬೇಸಿಕಲಿ ರಾಜಸ್ಥಾನ. ಇನ್ನು ನಮ್ಮ ಲೋಕಲ್ ಬ್ರೀಡ್ ಆದಂಥ ಹಳ್ಳಿಕಾರ್ ಇದೆ. ಇನ್ನು ವೆಸ್ಟರ್ನ್ ರಾಟ್ ಚಿಕ್ಕಮಗಳೂರು, ಶಿವಮೊಗ್ಗ, ಗೋಕರ್ಣ ಭಾಗದ ಮಲೆನಾಡು ಗಿಡ್ಡ ಇದೆ. ಮತ್ತು ನಮ್ಮ ಆಂಧ್ರ ಪ್ರದೇಶ ಚಿತ್ತೂರು, ಪಲಮ್ನೇರಿ ಭಾಗದ್ದು ಪುನ್ನನೂರು ಇದೆ. ಮತ್ತು ಮಹಾರಾಷ್ಟ್ರ ಬೀದರ್, ಲಾತೂರ್ ಈ ಭಾಗದ್ದು ದೇವನಿ ಹಸುಗಳಿದೆ. ಓಕೆ, ಈಗ ನಿಮ್ಮ ಈ ಒಂದು ಕೇಂದ್ರದಲ್ಲಿ ಗೋಶಾಲೆಯಲ್ಲಿ ಜಾಸ್ತಿ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾ ಇರೋ ತಳಿಗಳು ಯಾವುದು? ಅದೇ ಈಗ ಹೇಳ್ದಂಗೆ ನಾವು ಬ್ರೀಡ್ ಡೆವಲಪ್ಮೆಂಟು ಅಂತ ಮೂರು ಬ್ರೀಡ್ನ ಡೆವಲಪ್ಮೆಂಟಿಗೆ ಒತ್ತು ಕೊಡ್ತಾ ಇದ್ದೀವಿ. ಟ್ರಾಂಟ್ರೇಜು, ದಿಯೋನಿ, ಹಳ್ಳಿಕಾರ್ ಅಂತ ಬ್ರೀಡ್ ಡೆವಲಪ್ಮೆಂಟ್ ಅಂತ ಮೂಲ ತಳಿನ ನಾವು ಕ್ವಾಲಿಟಿ ತರೋದಕ್ಕೆ ಮತ್ತು ಅದನ್ನು ಉಳಿಸೋದಕ್ಕೆ ಅಂತ ನಾವು ಇವತ್ತು ಸದ್ಯಕ್ಕೆ 3 ಬ್ರೀಡ್ನ ಡೆವಲಪ್ ಮಾಡೋದಕ್ಕೆ ಕೈಗೊಂಡಿದ್ದೀವಿ. ಓಕೆ, ಈಗ ನಿಮ್ಮಲ್ಲಿ ಈ ಗೋತ್ಪನ್ನಗಳು ಏನಾದ್ರು ಮಾಡ್ತೀರಾ ಅಥವಾ ಹೇಗೆ ಗೋಗಳನ್ನ ಹೇಗೆ ಬಳಸ್ಕೊಳ್ತೀರಾ? ಈಗ ಆಹಾರ ಬೇಕಾಗುತ್ತೆ ಗೋಗಳಿಗೆ. ಗೋಗಳಿಗೆ ಆಹಾರ ಹೇಗೆ ಮಾಡ್ತೀರಾ ಮತ್ತು ಅವುಗಳ ಸಂರಕ್ಷಣೆ ಮಾಡಲಿಕ್ಕೆ ಯಾವ ಥರ ನಿಮ್ಮಲ್ಲಿ ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀರಾ? ಸೊ ನಮ್ಮಲ್ಲಿ ಇವತ್ತು ಸದ್ಯಕ್ಕೆ 2 ವಿಭಾಗ ಇದೆ. ಒಂದು ತಳಿ ಅಭಿವೃದ್ಧಿ ಕೇಂದ್ರ ಅಭಿವೃದ್ಧಿ ಇದೆ, ಮತ್ತು ತಳಿ ಸಂರಕ್ಷಣೆ. ಈ ಸ್ಲ್ಯಾಟರ್ ಹೌಸಿಂದ ರೆಸ್ಕ್ಯೂ ಮಾಡಿದ ಹಸುಗಳು ಮತ್ತು ಈ ವಯಸ್ಸಾಗಿರೋ ಹಸುಗಳು ಮತ್ತು ಈ ಹ್ಯಾಂಡಿಕ್ಯಾಪ್ಟ್ ಇರುತ್ತಲ್ವ ಅಂಥ ಹಸುಗಳನ್ನೆಲ್ಲ ಸಂರಕ್ಷಣೆ ಅಂತ ಆ ವಿಭಾಗದಲ್ಲಿ ನಾವು ಇಟ್ಟಿರ್ತೀವಿ. ಇನ್ನು ತಳಿ ಅಭಿವೃದ್ಧಿ ಕೇಂದ್ರದಲ್ಲಿ ನಾವು ಬೇರೆ ಇನ್ನುಳಿದ ಚೆನ್ನಾಗಿ ಬ್ರೀಡ್ ಕ್ವಾಲಿಟಿ ವೈಸ್ ತಳಿ ಅಭಿವೃದ್ಧಿ ಕೇಂದ್ರದಲ್ಲಿ ಸಂವರ್ಧನೆಯಲ್ಲಿ ಇರುತ್ತೆ. ಮತ್ತು ನಾವು ಕೇಳ್ಪಟ್ಟು ತಮ್ಮಲ್ಲಿ ಔಷಧಿಗಳನ್ನೆಲ್ಲ ಅಂದರೆ ರೆಡಿ ಮಾಡ್ತೀರಾ? ಈ ಗೋಗಳ ಸೆಗಣಿ ಆಯಿತು, ಗೋಮೂತ್ರಗಳಿಂದ ಏನು ಮಾಡ್ತೀರಾ ಅವುಗಳನ್ನ? ಅಂದರೆ ಏನು ಔಷಧಿಗಳು ಮಾಡ್ತೀರಾ? ಅಂದರೆ ಈ ಹಸುವಿನಿಂದ ಬರೋಂಥ ಗೋಮೂತ್ರ, ಗೋಮಯ ಮತ್ತು ಹಾಲು, ತುಪ್ಪ ಮತ್ತು ಬೆಣ್ಣೆ, ಮೊಸರಿಂದ ಅದು ಪಂಚಗವ್ಯ ಅಂತೇಳಿ. ಆ ಪಂಚಗವ್ಯದಿಂದ ನಾವು ನಾನಾ ವಿಧ, ಅದು ಅಷ್ಟು ಅಂತಲ್ಲ, ತುಂಬ ವೆರೈಟೀಸ್ ಇದೆ ಅದರಲ್ಲಿ. ಅದರಿಂದ ಪಂಚಗವ್ಯದಿಂದ ನಾನಾ ವಿವಿಧ ಮೆಡಿಸನ್ಸ್ ಆಗಿರ್ಬೋದು, ತುಂಬ ಪ್ರಾಡಕ್ಟ್ಸ್ನೆಲ್ಲ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಓಕೆ, ಅಂದರೆ ಇಂಥದೇ ರೋಗಗಳಿಗೆ ಅಂತ ಏನಾದರೂ ಇದೆನಾ ಅಥವಾ ಎಲ್ಲ ರೋಗಗಳಿಗೂ ಬರುತ್ತಾ ಪಂಚಗವ್ಯ? ಪಂಚಗವ್ಯಕ್ಕೆ ಅದರಲ್ಲಿ ಎಲ್ಲದಕ್ಕೂ ಇದೆ, ಎಲ್ಲ ರೋಗಗಳಿಗೂ ಬರುತ್ತೆ. ಎಲ್ಲ ರೋಗಕ್ಕೂ ಅದರಲ್ಲಿ ಮದ್ದಿದೆ. ಓಕೆ, ತದನಂತರ ನೀವು ಈಗ ಜನರಿಗೆ ಏನು ಹೇಳಿ ಬಯಸ್ತಾರೆ ಈ ಹಸುಗಳ ಬಗ್ಗೆ ಹೇಳೋದಾದರೆ? ಸೊ ಇವತ್ತಿನ ದಿನ ಏನಾಗಿದೆ ಅಂದರೆ HF ಜರ್ಸಿ ಅಂದರೆ ಕಮರ್ಷಿಯಲಿ ಈಗ ಜನಗಳಿಗೆ ಒಂದು ಜೀವನೋಪಾಯವಾಗಿ HF ಜರ್ಸಿ ವಿದೇಶಿ ಹಸುಗಳೇನಿದೆ ಅದು ನಾವು ಹಸು ಅಂತ ಕನ್ಸಿಡರ್ ಮಾಡಲ್ಲ. ಸೊ ಹಾಲಿನ ಪರ್ಪಸ್ ಜೀವನೋಪಯೋಗಕ್ಕೆ ಹಾಲಿದೆ ಅಂತ ಜನಗಳು HF ಮತ್ತು ಜರ್ಸಿ ಬ್ರೀಡ್ ಹಿಂದೆ ಬಿದ್ದುಬಿಟ್ಟಿದ್ದಾರೆ. ಸೊ ಅವ್ರಿಗೇನು ಹಾಲಿನ ಕ್ವಾಲಿಟಿ ಬೇಡ, ಅವ್ರಿಗೆ ಹಾಲು
ಇಷ್ಟು ಲೀಟ್ರ್ ಹಾಲು ಹಾಕಿದ್ರೆ ಇಷ್ಟು ದುಡ್ಡು ಬರುತ್ತೆ, ಅದು ತಲೆಯಲ್ಲಿ ಇರುತ್ತೆ. ಸೊ ನಮ್ಮ ದೇಸಿ ಹಸುಗಳಲ್ಲಿ ಹಾಲು ಕಡಿಮೆ ಆದ್ರೂ ಬಟ್ ಅದರಲ್ಲಿರುವ ಔಷಧೀಯ ಗುಣಗಳು ತುಂಬ ಇದೆ. ಸೊ ಇನ್ನು ನಾವು ನಮ್ಮ ದೇಸಿ ಹಸುಗಳಲ್ಲೇ ಗಿರ್ ಆಗಿರ್ಬೋದು, ಟ್ರಾನ್ಸ್ರೈಚ್ ಆಗಿರ್ಬೋದು, ಸಾಹಿವಾಲ್ ಆಗಿರ್ಬೋದು, ರಾಟಿ ಆಗಿರ್ಬೋದು, ಇದರಲ್ಲೂ ನಾವು ಪರ್ ಡೇ ಸುಮಾರು 6ರಿಂದ 8 ಲೀಟರ್ವರೆಗೂ ಹಾಲು ತೆಗಿಬೋದು. ಅಷ್ಟು ಬರುತ್ತೆ ಹಾಲು ಅದರಲ್ಲಿ? ಹಾಂ, ಬರುತ್ತೆ. ಮತ್ತು ದೇಸಿ ಹಸುಗಳು ಹೇಳ್ತಾರೆ ಆದ್ರೂ ಅದು ಔಷಧಿ ಗುಣನೂ ಇರುತ್ತೆ. ದೇಸಿ ಹಸುಗಳು 1 ಲೀಟರ್ 2 ಲೀಟರ್ ಅಷ್ಟೇ ಕೊಡುತ್ತೆ ಅಂತ ಹೇಳ್ತಾರೆ. ಅಂದರೆ ಬ್ರೀಡ್ ವೈಸ್ ಚೇಂಜಸ್ ಆಗುತ್ತೆ. ಈ ಮಲ್ನಾಡ್ ಗಿಡ್ಡ ಆಗಿರ್ಬೋದು, ಅದು ಔಷಧಿ ಗುಣ ತುಂಬ ಇರುತ್ತೆ. ಆದರೆ ಹಾಲು ಬಂದ್ಬಿಟ್ಟು ನಿಮಗೆ ಪರ್ ಡೇ 1ರಿಂದ 2 ಲೀಟ್ರ್ ಬರುತ್ತೆ ಅಷ್ಟೇ. ಇನ್ನು ಹಳ್ಳಿ ಥರ ಅಷ್ಟೇ ನಿಮ್ಗೆ 2ರಿಂದ 3 ಲೀಟ್ರ್ ಬರುತ್ತೆ. ಬಟ್ ಹಾಲು ಕಡಿಮೆ ಆಗಿರ್ಬೋದು, ಅದರಲ್ಲಿರುವ ಒಂದು ಅಂಶ ಇದೆಯಲ್ಲ ಔಷಧಿಯ ಗುಣ, ಅದರಲ್ಲಿ ತುಂಬ ಇರುತ್ತೆ. ಮತ್ತೆ ಇದು ಯಾವುದು ಪುಂಗನೂರು ಅಂತ ಹೇಳ್ತಾ ಇದ್ರಿ, ಹೌದೌದು. ಅದು ಅಂದರೆ ಅದು ಅವು ಅಳತೆ ಇರೋದೇ ಅಷ್ಟೇನಾ ಅಥವಾ ಹೇಗೆ? ಇಲ್ಲ, ನಿಮಗೆ ಮಲ್ನಾಡ್ ಗಿಡ ಏನಿದೆ, ಮಲ್ನಾಡ್ ಗಿಡ ಒಂದು 1 ಫೀಟ್ ಕಡಿಮೆ ಬರುತ್ತೆ. ಯಾವುದು ಪುಂಗನೂರು? ಹೌದು. ಅಂದರೆ ಅದು ತಳಿ ಇರೋದೇ ಅಷ್ಟೇನಾ ಬೆಳವಣಿಗೆ ಅದರದ್ದು? ಹೌದೌದು, ಅಷ್ಟೇ. ಇವಾಗೆಲ್ಲ ಮಿನಿಯೇಚರ್ಸ್ ಅಂತ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಅದು ಒಂದು ಲ್ಯಾಬಲ್ಲಿ ತಯಾರಾಗುವಂಥ ಒಂದು ಮಿನಿಯೇಚರ್ಸ್ಗಳೆಲ್ಲ. ಅದನ್ನು ನಾವು ಹಸುಗಳು ಅಂತ ಆ್ಯಕ್ಚುಲಿ ಪರಿಗಣನೆ ಮಾಡ್ಬೋದಾ? ಅದು ಒಂದು ಇವರೊಂದು ಟ್ರೆಂಡ್ ಆಗ್ಬಿಟ್ಟಿದೆ. ಹಸುಗಳು ಚಿಕ್ಕದ ಇದ್ರೆ ಒಂಥರ ಶೋ, ಒಂದು ಫ್ಯಾಷನ್. ಜನರಿಗೆ ಚಿಕ್ಕದಾಗಿದೆ ಒಂದು ಫ್ಯಾಷನ್. ಈ ಮಕ್ಕಳು ಆಟ ಆಡೋದಕ್ಕಾಗಿರ್ಬೋದು, ಸುಮ್ಮನೆ ಏನೋ ಅಟ್ರಾಕ್ಷನ್ ಆಗಿರುತ್ತೆ. ಬಟ್ ಒರಿಜಿನಲ್ ಪುನ್ನನೂರು ಅಂತ ಬಂದರೆ ಸ್ವಲ್ಪ ಮಲ್ನಾಡಿಗಿಂತ ಒಂದು ಅಡಿ ಕಡಿಮೆ ಇರುತ್ತೆ ಅಷ್ಟೇ. ಇವಾಗ ಜನರು ಮನೆಗಳಲ್ಲಿ ಲಕ್ಷಗಟ್ಟಲೆ ಕೊಟ್ಟು ನಾಯಿಗಳ ತಗೊಂಡು ಸಾಕ್ತಾ ಇದ್ದಾರೆ. ಹೌದು. ಈಗ ಜನರಿಗೆ ನೀವು ಹಸುಗಳ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ಬೋದು? ನಾಯಿಗಳು ಸಾಕೋ ಬದಲು ಈ ಥರ ಹಸುಗಳನ್ನ ಸಾಕ್ಬೋದು ಅಥವಾ ಹೇಗೆ ಅನ್ನೋದಕ್ಕೆ ನಾವು ಏನೋ ಅನ್ಕೊಂಡಿದ್ವಿ, ಎಲ್ಲೋ ನಮ್ಗೆ ಯಾರೋ ಹೇಳಿದ್ರು. ಬಟ್ ಇದಕ್ಕೆ ನಿಮ್ದು ಏನು ಅಭಿಪ್ರಾಯ? ಅಂದರೆ ಹಸುಗಳು ಇವರ ಮುಂಚೆ ಏನು ಇವರ ಸಾಮಾನ್ಯರೇ ಥಿಂಕ್ ಮಾಡೋದಾದ್ರೆ, ಹಸುವಿಂದ ನಿಮ್ಗೆ ಏನು ಲಾಭ ಅಂದರೆ ಅವ್ರು ಹೇಳೋದು ಹಾಲು, ಇನ್ನು ಅದು ಬಿಟ್ಟರೆ ಸಗಣಿ ಗೊಬ್ಬರ, ಅವೆರಡರಲ್ಲಿ ಮಾತ್ರ ಅವರು ಇನ್ಕಮ್ ಅಂತ ನೋಡ್ತಾರೆ. ಬಟ್ ಅವೆರಡೇ ಅಲ್ಲ, ಗೋವಿನಿಂದ ನಾವು ಅಟ್ ಪ್ರೆಸೆಂಟ್ ನಮ್ಮ ಗೋಶಾಲೆಯಲ್ಲಿ ಒಂದು 20ರಿಂದ 25 ಥರ ವೆರೈಟೀಸ್ ಆಫ್ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ಇವರ ಮಿಲ್ ಸೋಪ್ ಆಗಿರ್ಬೋದು, ಬರೀ ಹಾಲಿಂದ ಮಿಲ್ ಸೋಪ್ ಆಗಿರ್ಬೋದು, ಮತ್ತು ಪಂಚಗವ್ಯದಿಂದ ಸೋಪ್ ಮಾಡ್ತೀವಿ, ಮತ್ತು ವರ್ಮಿ ಕಾಂಪೋಸ್ಟು, ಬೂಸು ಪೋಷಣ, ಮತ್ತು ತುಂಬ ನಾನಾ ವೆರೈಟೀಸ್ ಆಫ್ ಫರ್ಟಿಲೈಸರ್ನ ನಾವು ಮಾಡ್ಬೋದು. 1-2 ಥರ ಅಲ್ಲ, ನಾನಾ ಥರ ಮಾಡ್ಬೋದು. ಮತ್ತು ಅದರಲ್ಲಿ ಸ್ಕಿನ್ ಕೇರ್ ಆಯಿಂಟ್ಮೆಂಟ್ ಆಗ್ಬೋದು, ಫೇಸ್ ಪ್ಯಾಕ್ ಆಗಿರ್ಬೋದು, ಮತ್ತು ತುಂಬ ಸೋಪ್ಗಳಾಗಿರ್ಬೋದು, ಶಾಂಪ್ಗಳಾಗಿರ್ಬೋದು, ಮತ್ತು ಮಸಾಜ್ ಆಯಿಲ್ ಆಗಿರ್ಬೋದು, ಈ ಥರ ತುಂಬ ವೆರೈಟೀಸ್ ಇದು ಆಗುತ್ತೆ. ಇವು ಧೂಪ, ದೀಪ, ಊದುಗಡ್ಡಿ. ಇವಾಗ ಜನಗಳು ಬರೀ ಹಾಲು, ಬರೀ ಸಗಣಿನ ನಾವು ಗೊಬ್ಬರ ಹಾಕಿ ಮಾಡೋದ್ರಿಂದ ನಮಗೆ ರೈತರಿಗೆ ಲಾಭ ಕಡಿಮೆ. ನಾವು ಅದನ್ನೇ ಕ್ರೌಡ್ ಆ್ಯಂಡ್ ಕೇಟ್ ಅಗ್ನಿಹೋತ್ರ ಹೋಮ ಮಾಡ್ತಾರಲ್ವ, ಸೊ ಒಂದು ಬಿರಿಯಾನಿ ತಯಾರು ಮಾಡೋದು. ಸೊ ಅಟ್ಲೀಸ್ಟ್ ಮಾರಕ್ಕಲ್ಲ ಅಂದ್ರೂ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಪರಿಸರ ಮತ್ತು ನಮ್ಮ ಮನೆಯ ವಾತಾವರಣ, ನಮ್ಮ ಆರೋಗ್ಯವನ್ನೇ ಎಷ್ಟೋ ಒಂದು ಸುಧಾರಿಸ್ಬೋದು. ಸೊ ಈ ಥರ ಜನಗಳು ಕಮರ್ಷಿಯಲಿ ಅಂದರೆ ಧೂಪ ಮಾಡೋದು, ಬೆರಣಿ ಮಾಡೋದು, ವಿಭೂತಿ ಮಾಡೋದು, ಈ ಥರ ಮಾಡಿದಾಗ ನಾವು ತುಂಬ ಲಾಭ ಬರುತ್ತೆ. ಅವಾಗ ನಮಗೆ ನಷ್ಟ ಅಂತ ಬರಲ್ಲ. ಮನುಷ್ಯ ಯಾವಾಗ ಒಂದು ಕಡೆ ಫೋಕಸ್ ಮಾಡ್ತಾರೆ, ಬರೀ ಹಾಲು 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 ಮಾಡಿದ್ರೆ ಲಾಸ್ ಆಗುತ್ತೆ. ಸೊ ನಾವು ಈ ಥರ ಪ್ರಾಡಕ್ಟ್ ಮಾಡಿದ್ರೆ ನಮಗೂ ಯೂಸ್ ಆಗುತ್ತೆ, ನಮ್ಮ ಸುತ್ತಮುತ್ತಲಿನ ಸಮಾಜವನ್ನು ಒಂದು ಕಡೆ ಎಲ್ಲೋ ಒಂದು ಒಳ್ಳೆ ರೂಟ್ ಅಂದರೆ ಕರ್ಕೊಂಡು ಹೋಗೋಕ್ಕೂ ಉಪಯೋಗ ಆಗುತ್ತೆ. ಮತ್ತು ನಮ್ಮ ದೇಸಿ ಹಸುಗಳೇನಿದೆ ಅದನ್ನು ನಾವು ಇವಾಗೇನು ನಶಿಸಿ ಓದ್ತಾ ಇದೆ ಬ್ರೀಡು, ಅದನ್ನು ಡೆವಲಪ್ಮೆಂಟ್ ಮಾಡೋದಕ್ಕೂ ಇಲ್ಲ ಒಂದು ಕಡೆ ದಾರಿ ಆಗುತ್ತೆ. ಈಗ ನೀವು ಕಸಾಯಖಾನೆಗಳಿಗೆ ಕೊಡ್ತಾ ಇದ್ದಾರೆ ಜನಗಳು, ಹಸುಗಳು ಕರುಣೆ ಆಗ್ತಾ ಇಲ್ಲ, ಹಾಲೇ ಕೊಡ್ತಾ ಇಲ್ಲ ಅಂತ. ಅವ್ರಿಗೆ ಏನು ನೀವು ಸಂದೇಶ ಹೊರಡಿಸ್ಬೋದು ಇಲ್ಲಿಂದ ನಿಮ್ಮ ಕಡೆಯಿಂದ? ಹೇಳಿದ್ರಲ್ಲ, ಹಾಲಿಂದ ಒಂದೆಯಿಂದನೇ ಹಸುವಿಂದ ಲಾಭ ತರೋದು ಅದು ಬೇರೆ. ಆದರೆ ಬರೀ ನೀವು ಗೋಮೂತ್ರ ಸಗಣಿಯಿಂದನೇ ಆ ಹಸುವಿನಿಂದ ಲಾಭ ಮಾಡ್ಬೋದು.
ನಮ್ಮದು ಬೈ ಪ್ರಾಡಕ್ಟ್ಸ್ ಏನಿದೆ ಸಗಣಿಯಿಂದನೇ ನಾನಾ ವೆರೈಟೀಸ್ ಆಫ್ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಇವಾಗ ಬೆರಣಿ ಆಗಿರ್ಬೋದು, ತುಂಬ ಬೇಡಿಕೆ ಇದೆ. ಊದ್ರೆಡ್ಡಿ ಇರ್ಬೋದು, ಅವೆಲ್ಲ ತುಂಬ ಬೇಡಿಕೆ ಇದೆ. ಸೊ ಅವೆಲ್ಲ ಮಾಡಿದಾಗ ನಮಗೆ ಒಳ್ಳೆ ಲಾಭ ಬರುತ್ತೆ. ಅವರ ಹಸು ಅದು ಅದೇ ಜನರಿಗೆ ಅದು ಅರಿವು ಉಂಟು ಮಾಡಬೇಕು. ನಾವೀಗ ಅಟ್ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ಎಲ್ಲ ನಾವು ಈಗ ಟ್ರೈನಿಂಗ್ ಕೊಡ್ತಾ ಇದ್ದೀವಿ, ತರಗತಿಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಅವಾಗ ಜನಗಳು ಅವೇರ್ನೆಸ್ ತಗೊಂಡು ಆ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡಿದ್ರೆ ಅವರಿಗೆ ಎಲ್ಲ ಒಂದು ಕಡೆ ಇದರಿಂದ ಲಾಭ ಇದೆ ಅಂತ ಗೊತ್ತಾಗುತ್ತೆ. ಇವಾಗ ಹಸು ಹಾಲು ನಿಲ್ಸಿದ ತಕ್ಷಣ ಮಾರೋದು ಇಲ್ಲ, ಅದು ಯಾಕಂತ ಒಂದು ಗೋವು ಸಾಯೋವರೆಗೂ ಗೋಮೂತ್ರ ಗೋಮಯ ಅಂತೂ ಕೊಟ್ಟೇ ಕೊಡುತ್ತೆ, ಹಾಲು ಕೊಡ್ದಲ್ಲ ಇವರು. ಸೊ ಅದಕ್ಕೆ ಊಟನೂ ಆಗುತ್ತೆ. ಮನುಷ್ಯನ ಅಂದರೆ ಅವ್ನಿಗೇನು ಗೊತ್ತಾ, ಎಷ್ಟೋ ಜನಕ್ಕೆ ಮಾರಬಾರ್ದು ಅಂತ ಇಷ್ಟ ಇರುತ್ತೆ. ಸೊ ಅದ್ರ ಲಾಸ್ ಅಂತ ಕಂಡು ಹಿಡಿದಾಗ ಅವ್ನು ಮಾರಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದೇ ಅವನಿಗೆ ಅದು ಲಾಸ್ ಇಲ್ಲ ಅಂತ ಇದು ಮಾಡೋದು ಗೊತ್ತಾದ್ಮೇಲೆ ಅವ್ನು ಯಾವುದೇ ಕಾರಣಕ್ಕೂ ಮಾರೋಕ್ಕೆ ಚಾನ್ಸ್ ಇಲ್ಲ. ಸೊ ಅವ್ನು ಈ ಥರ ಉತ್ಪನ್ನಗಳನ್ನ ಮಾಡಿ ಹೊರಗಡೆ ಮಾರುಕಟ್ಟೆಗೆ ಬಿಟ್ಟಾಗ ಅವನು ಯಾವತ್ತೇ ಅಲ್ಲಿ ಹಾಲು ನಿಂತಿದ್ರು ಬರೀ ಗೋಮಯ ಗೋಮೂತ್ರದಿಂದನೇ ಅವನು ಹಸುನ ಸಾಕೊಂಡು ಲಾಭ ಕಾಣ್ಬೋದು ಅವನು. ಇಷ್ಟು ನೀವು ಹೇಳ್ಬೋದು. ಮತ್ತು ಹಸುಗಳನ್ನ ಉಳಿಸ್ಲಿಕ್ಕೆ ಏನಾದರೂ ನೀವು ಮತ್ತೆ ಏನಾದರೂ ಕಾರ್ಯಗಾರ ಮಾಡ್ಕೊಂಡಿದ್ದೀರಾ ಸಪ್ರೇಟಾಗಿ? ಅದೇ ಸರ್, ಇವಾಗ ನಾವು ಅದೇ ಕಾಮನ್ ಅದೇ ನೀವು ಹಸುನ ಕಸಾಯಿಖಾನೆ ಆಗಿರ್ಬೋದು, ಹೊರಗಡೆ ಅದು ಬಗ್ಗೆ ಲಾಸು ಅಂತ, ಇವಾಗ ನಾಟಿ ಹಸು ಅಂತ ಅಂದರೆ ಅವರು ಲಾಸ್ ಅಂತ ಅಂದ್ಕೊತಾರೆ. ಸೊ ನಾವು ಎಲ್ಲ ಮಾಡಿದಾಗ ಎಲ್ಲ ಒಂದು ಕಡೆ ನಮ್ಮದು ಲಾಭ ಆಗುತ್ತೆ. ಅದು ಸ್ವಲ್ಪ ಅವೇರ್ನೆಸ್ ಕಡಿಮೆ ಇದೆ. ಈಗೀಗ ನಾವು ಅದ್ರ ಬಗ್ಗೆ ಎಲ್ಲ ಟ್ರೈನಿಂಗಲ್ಲಿ ಕೊಡ್ತಾ ಇದ್ವಿ. ತುಂಬ ಜನ ಈಗೆಲ್ಲ ಬೆಂಗಳೂರುಗಳಲ್ಲಿ ಸಿಟಿಗಳಲ್ಲೆಲ್ಲ ಪುನ್ನೂರು ಹೌಸ್ ಆಗಿರ್ಬೋದು, ಮಲ್ನಾಡ್ ಆಗಿರ್ಬೋದು, ಈ ಥರ ಚಿಕ್ಕ ಮಿನಿ ಅಂದರೆ ಮೇಂಟೆನೆನ್ಸ್ ಫ್ರೀ ಇರೋ ಅಂಥ ಹಸುರು. ಇವಾಗ ಪುನ್ನೂರು ಮಲ್ನಾಡ್ ಆದರೆ ಫುಡ್ ಕಡಿಮೆ ಬರುತ್ತೆ. ಇವಾಗ ನೀವು ಗೀರು ಹಳ್ಳಿ ಕಾರು ಸಾಹಿವಾಲ್ ಅಂದರೆ ದೇಹ ದೊಡ್ಡದಾಗಿರುತ್ತೆ, ಅದಕ್ಕೆ ಫುಡ್ ಜಾಸ್ತಿ ಬೇಕಾಗುತ್ತೆ. ಸೊ ಸಿಟಿಗಳಲ್ಲಿ ಫುಡ್ನ ಅರೇಂಜ್ ಮಾಡೋದು ತುಂಬ ಕಷ್ಟ. ಅಂಥ ಟೈಮಲ್ಲಿ ಪುನ್ನೂರಾಗಿರ್ಬೋದು, ಮಲ್ನಾಡ್ ಈ ಥರ ಗಾತ್ರದಲ್ಲಿ ಕಡಿಮೆ ಇರೋಂಥ ಹಸುಗಳನ್ನ ಸಾಕ್ತಾರೆ. ಸೊ ಅವ್ರಿಗೆ ಜಾಸ್ತಿ ಹಾಲಲ್ಲಿ ಮಾರ್ಕೆಟಿಂಗ್ ಅಲ್ಲಾದರೂ ಒಂದು ಒಳ್ಳೆ ಕ್ವಾಲಿಟಿ ಆಫ್ ಮಿಲ್ಕ್ನ ಅವ್ರು ತಗೊಳ್ತಾರೆ. ಮನೆಯಲ್ಲಿ ಸಗಣಿ ಇರುತ್ತಲ್ರ, ಅವ್ರೇನು ಗೊಬ್ಬರ ಮಾರಬೇಕು ಅಂತಲ್ಲ. ಸೊ ಅದರಲ್ಲಿ ಬೆರಣಿ ಆಗಿರ್ಬೋದು, ಧೂಪ, ಸುಮ್ಮನೆ ಚಿಕ್ಕ ಪುಟ್ಟ ಐಟಮ್ಗಳನ್ನ ಮಾಡಿಕೊಂಡು ಅವರು ಯೂಸ್ ಮಾಡೋದ್ರಿಂದ ಒಂದು ಆರೋಗ್ಯ ತುಂಬ ನಮಗೆ ಡೆವಲಪ್ ಆಗುತ್ತೆ. ಸೊ ಈ ಥರ ತುಂಬ ಅವೇರ್ನೆಸ್ ಆಗಿದೆ. ನಮ್ಮ ರೋಷಾಲಿಂದ ತುಂಬ ಜನ ಸಿಟಿಗಳಲ್ಲಿ ಹಸುಗಳನ್ನ ತೆಗೆದುಕೊಂಡು ಹೋಗಿ ಸಾಕ್ತಾ ಇದ್ದಾರೆ, ತುಂಬ ಖುಷಿ ಇದ್ದಾರೆ, ಆರೋಗ್ಯನೂ ತುಂಬ ಚೆನ್ನಾಗಿದೆ. ಇದ್ರ ಜೊತೆಗೆ ಈಗ ನಾನು ಆ್ಯಕ್ಚುಲಿ ನಿಮ್ಗೆ ಹೇಳಕ್ಕೆ ಬರ್ತೀನಿ ಡೈರೆಕ್ಟಾಗಿ. ನೀವು ಇಷ್ಟೊತ್ತು ಹೇಳಿದ್ರೆ ಭಾಳ ಖುಷಿ ಆಯಿತು. ಈಗ ನೀವು ಹೇಳ್ತಾ ಇದ್ರಿ ಈ ಯೂಟ್ಯೂಬ್ ಚಾನಲ್ ನಾವು ಶುರು ಮಾಡಿದ್ದೀವಲ್ಲ, ಇದ್ರ ಹೆಸರು ನಿಮ್ಗೆ ಗೊತ್ತಿಲ್ಲದೇ ನಾವು ಆ್ಯಕ್ಚುಲಿ ಮತ್ತೆ ವಿಡಿಯೋ ಬಿಟ್ಟು ತೊಗೊಂಡ್ವಿ. ಹೆಸರು ಗೊತ್ತಾ ನಿಮ್ಗೆ ಏನಂತ? ಗೊತ್ತಿಲ್ಲ. ನಾವು ದನ ಕಾಯೋರು ಅಂತ. ಇದು ಸೂಪರ್ ಚೆನ್ನಾಗಿದೆ, ಅದು 100%. ಯಾಕಂದ್ರೆ ಯಾರಾದ್ರೂ ಮನುಷ್ಯ ಏನೋ ಕೆಲ್ಸಕ್ಕೆ ಬಂದಿಲ್ಲ ಅಂದ್ರೆ ಹೇಳ್ತಾ ಇದ್ರು ಹಿರಿಯರು ಅವಾಗೆಲ್ಲ ದನ ಕಾಯಕ್ಕೆ ಹೋಗು ಅಂತ. ಬಟ್ ಇವತ್ತು ದನ ಕಾಯೋದೊಂದು ಟ್ರೆಂಡ್ ಮಾಡಬೇಕು ಅಂತ ನಾವು ಹೊರಟಿದ್ದೀವಿ. ಟ್ರೆಂಡ್ ಆಗಿದೆ ಅಂತ ಆಗಿದೆ, ಆಗ್ತಾನೂ ಇದೆ, ಮುಂದೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಈ ರೈತರ ಜೀವನ ಆಗಿರ್ಬೋದು, ದನ ಕಾಯೋ ಜೀವನ ಆಗ್ಬೋದು, ಅದೊಂದು ದೊಡ್ಡ ಟ್ರೆಂಡ್ ಆಗಿ ಬೆಳೆಯುತ್ತೆ ಇನ್ನು ಮುಂದಕ್ಕೆ. ಎಷ್ಟೋ ಜನ IT ಪೀಪಲ್ಸು ಇವಾಗ ನಮ್ಮಲ್ಲಿ ಬರ್ತಾ ಇದ್ದಾರೆ. ಒಂದು ಏನಿಲ್ಲ, ಒಂದು ಸ್ವಲ್ಪ ವರ್ಷ ದುಡಿತಾರೆ, ಅವ್ರಿಗೆ ಬೇಸತ್ತು ಇರುತ್ತೆ. ಬೆಂಗಳೂರು ಲೈಫ್, ಸಿಟಿ ಲೈಫು, ಈ ಕಂಪ್ಯೂಟರ್ ಮುಂದೆ ಕೂತು ಅವ್ರಿಗೂ ಬೇಜಾರಾಗಿರುತ್ತೆ. ಇವಾಗ ಆ ಅಮೌಂಟಲ್ಲಿ, ಸೊ ಅಮೌಂಟಲ್ಲಿ ಎಲ್ಲೋ ಒಂದು ಕಡೆ ಲ್ಯಾಂಡ್ ಪರ್ಚೇಸ್ ಮಾಡ್ತಾರೆ, ಫಾರ್ಮ್ ಹೌಸ್ ಥರ ಮಾಡ್ತಾರೆ. ಸೊ ಅವ್ರಿಗೆ ಇವಾಗ ಎಷ್ಟೋ ಜನಕ್ಕೆ HF ಜರ್ಸಿ ಇಷ್ಟ ಆಗಲ್ಲ. ಸರ್ ನಮ್ಗೆ 1 ಲೀಟ್ರ್ ಬಂದರೂ ಸಾಕು, ನಮ್ಮ ರಸು ಕೊಡಿ ಅಂತ ಬರ್ತಾರೆ. ಸೊ ಅವ್ರಿಗೆ ಎಲ್ಲ ಒಂದು ಕಡೆ ಬೇಸತ್ತು ಹೋಗ್ಬಿಟ್ಟೈತೆ HF ಜರ್ಸಿ ಸಿಟಿ ಲೈಫ್ ಎಲ್ಲ. ಒಂದು ಅಗ್ರಿಕಲ್ಚರ್, ಒಂದು ನಾವು ಮತ್ತೆ ಅದರಿಂದ ಗೊಬ್ಬರ ಬರುತ್ತಲ್ವ, ಒಂದು ಫಾರ್ಮ್ ಹೌಸ್ ಮಾಡ್ತಾರೆ. ಅದು ಗೊಬ್ಬರನೂ ಅಷ್ಟೇ, ಯಾವುದು ಹೊರಗಡೆ ಯೂರಿಯಾ ಆಗಿರ್ಬೋದು 20 ಅವೆಲ್ಲ ಯೂಸ್ ಮಾಡಲ್ಲ. ನಮ್ಮ ಅದೆಲ್ಲ ಫಾರ್ಮುಲಾ ನಾವು ಕೊಡ್ತೀವಿ, ಗೊಬ್ಬರಕ್ಕೆ ಯಾವ್ಯಾವ ಥರ ಮಾಡಬೇಕು ಅಂತ. ತುಂಬ ವೆರೈಟೀಸ್ ಆಫ್ ಫರ್ಟಿಲೈಸರ್ಸ್ ಇದೆ ನಮ್ಮಲ್ಲಿ. ಸೊ ಅದರಲ್ಲೇನೇ ಅವ್ರು ತರಕಾರಿ ಬೆಳ್ಕೊತಾರೆ, ಹಣ್ಣು ಬೆಳ್ಕೊತಾರೆ, ಅವ್ರ ಜೀವನಕ್ಕೆ ಏನೇನು ಬೇಕೋ ಎಲ್ಲ ಬೆಳ್ಕೊತಾರೆ, ಮತ್ತು ಒಳ್ಳೆ ಹಾಲು ಕುಡಿತಾರೆ, ಒಂದು ಒಳ್ಳೆ ಆಕ್ಸಿಜನ್ ಆಗುತ್ತೆ. ಮತ್ತು ರೋಡ್ ಆ್ಯಂಡ್ ಗೇಟ್ನಲ್ಲಿ ಅಗ್ನಿಹೋತ್ರ ಹೋಮ ಮಾಡೋದು. ಸೊ ಈ ಥರ ತುಂಬ ಯೂಸ್ಫುಲ್ ಆಗಿದೆ, ತುಂಬ ಟ್ರೆಂಡ್ ಆಗಿದೆ ಈಗ. ಇನ್ನು ಅದು ದಿನ ದಿನ ಜಾಸ್ತಿ ಆಗೇ ಆಗುತ್ತೆ 100%. ಓಕೆ. ಮತ್ತು ನೀವು ನಾಳೆ ಬರೋ ವಿಡಿಯೋದಲ್ಲಿ
ಈ ಹಸುಗಳನ್ನು ಲೈವ್ ಆಗಿ ಏನಾದ್ರು ತೋರಿಸ್ತೀರಾ? 100% ಶೋರ್. ತೋರಿಸ್ಕೊಡ್ಬೋದಾ? ಹಾಂ, ತೋರಿಸ್ಬೋದು. ಎಲ್ಲ ಥರದ ಹಸುಗಳನ್ನ ತೋರಿಸ್ಕೊಡ್ತೀರಾ? ಓಕೆ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀರಾ? ಓಕೆ ಓಕೆ. ಹಾಂ, ಈಗ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮ್ಮದು ಒಂದು ಅನಿಸಿಕೆ ಹೇಳಿ, ಏನು ಅಂತ. ಇಲ್ಲ, ಆ್ಯಕ್ಚುಲಿ ಇದೊಂದು ಯೂಟ್ಯೂಬ್ ಚಾನಲ್ ಒಂದು ಅವೇರ್ನೆಸ್ ಬರ್ತಾ ಇದೆ. ಈಗ ಅದರಲ್ಲೂ ನಮ್ಮ ದೇಸಿ ಹಸುಗಳು ಏನು ಈಗ ಅಟ್ ಪ್ರೆಸೆಂಟ್ ಇತ್ತೀಚೆಗೆಲ್ಲ ತುಂಬ ನಶಿಸಿ ಹೋಗ್ತಾ ಇದೆ. ಒರಿಜಿನಲ್ ಬ್ರೀಡ್ ಅನ್ನೋದು ಇರ್ತಾ ಇಲ್ಲ. ಸೊ ಯಾಕೆ ಅಂದರೆ ಅದೇ ರೈತರಿಗೆ ಲಾಸ್ ಅಂತ ತೋರಿಸ್ತಾ ಇದೆ. ಸೊ ಅದ್ರ ಬಗ್ಗೆ ನೀವು ಒಂದು ಅವೇರ್ನೆಸ್ ಹುಡುಕ್ತಾ ಇದ್ದೀರಾ. ಎಲ್ಲ ಒಂದು ಕಡೆ ಎಷ್ಟೋ ಜನರು ಬದಲಾವಣೆ ಆಗುತ್ತೆ. ಸೊ ಎಷ್ಟೋ ಜನಗಳು ಈಗ ಫಾರ್ಮಿಂಗಿಗೆ ವಾಪಸ್ ರಿಟರ್ನ್ ಆಗ್ತಾ ಇದ್ದಾರೆ. ಸೊ ಅಂಥವ್ರಿಗೆ HF ಜರ್ಸಿ ನಾವು ಸ್ವಲ್ಪ ಅವಾಯ್ಡ್ ಮಾಡಿ ಆದಷ್ಟು ನಮ್ಮ ದೇಸಿ ಆಕಳು ಮಾಡಿದ್ರೆ ಎಲ್ಲೋ ಒಂದು ಗೋಮಾತೆ ಆಶೀರ್ವಾದ ನಾವು ಪಡೀಬೋದು. ಮತ್ತು ಪ್ಲಸ್ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಸುತ್ತಲಿನ ಪರಿಸರ ಚೆನ್ನಾಗಿರುತ್ತೆ. ಅದ್ರ ಬಗ್ಗೆ ನೀವು ಏನು ಮಾಹಿತಿ ಕೊಡ್ತೀರಾ ಜನಗಳಿಗೆ, ಅದೆಲ್ಲ ಒಂದು ಕಡೆ ಎಷ್ಟೋ ಜನಕ್ಕೆ ಜೀವನದಲ್ಲಿ ಎಷ್ಟೊಂದು ಬದಲಾವಣೆ ಆಗುತ್ತೆ. ಪ್ಲಸ್ ಇದರಿಂದ ಎಷ್ಟೋ ಗೋಮಾತೆಗಳು ಉಳಿಯುತ್ತೆ. ಓಕೆ, ಬರೋ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಿಮ್ಮೊಟ್ಟಿಗೆ. ಓಕೆ, ಧನ್ಯವಾದ.